ಇನ್ನು ಕೇಂದ್ರ ಸಚಿವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಕಿಂಗ್ ಪಿನ್ ಹರ್ಷ. ಮೆಡಿಕಲ್ ಸೀಟ್ ಬ್ಲಾಕ್ ದಂಧೆಯ ಕಿಂಗ್ ಪಿನ್ ಆಗಿರುವ ಹರ್ಷ ಕೇಂದ್ರ ಸಚಿವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಹಂತ. ಕೇಂದ್ರ ಸಚಿವ ಸೋಮಣ್ಣ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು ಯಾರು ಅಂದ್ರೆ ಮೆಡಿಕಲ್ ಸೀಟ್ ಬ್ಲಾಕ್ ದಂಧೆಯ ಕಿಂಗ್ ಪಿನ್ ಅಂತ ಗುರುತಿಸಿಕೊಂಡಿರೋ ಹರ್ಷ ವಿ ಸೋಮಣ್ಣ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟ್ರಳ್ಳಿ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರಿ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಕಳ್ಳರಿಗೆ ಮನ್ನಣೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಚಿಕ್ಕನಾಯಕನಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದಂತ ಕುಂದುಕೊರತೆಗಳ ಸಭೆಯಲ್ಲಿ ಸಿಇಟಿ ಸೀಟ್ ಬ್ಲಾಕ್ ದಂಧೆಯ ಹಿನ್ನೆಲೆ ಜೈಲು ಸೇರಿದ್ದ ಹರ್ಷ ಸಚಿವರ ಜೊತೆಗೆ ವೇದಿಕೆ ಹಂಚಿಕೆ ಮಾಡಿಕೊಂಡಿದ್ದ. 150 ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗಳನ್ನು ಬ್ಲಾಕ್ ಮಾಡಿ ಈತ ಜೈಲು ಸೇರಿದ್ದ. ಕಳೆದ ವಾರವಷ್ಟು ಜೈಲಿಂದ ಹೊರಗಡೆ ಬಂದಿದ್ದಾನೆ. ಈಗ ನೋಡಿದ್ರೆ ಮಿನಿಸ್ಟರ್ ಜೊತೆಗೆ ವೇದಿಕೆ ಮೇಲಿದ್ದಾನೆ. ಇದೆಂತ ವ್ಯವಸ್ಥೆ ಅಂತ ಹೇಳಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಾಯಕರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಈತನೇ ಹರ್ಷ ಅಂತಂದ್ರೆ ಈತ ಒಂದು ವಾರ ಆಯ್ತು ರಿಲೀಸ್ ಆಗಿ. ಒಂದು ವಾರದವರೆಗೆ ಎಲ್ಲಿದ್ದ ಅಂತಂದ್ರೆ ಈತ ಜೈಲಲ್ಲಿದ್ದ. ಯಾಕೆ ಜೈಲಲ್ಲಿದ್ದ? ಮೆಡಿಕಲ್ ಸೀಟ್ ಬ್ಲಾಕು, ಇಂಜಿನಿಯರಿಂಗ್ ಸೀಟ್ ಬ್ಲಾಕು, ಸಿಇಟಿ ಎಕ್ಸಾಮ್ ಆಗಿದ ತಕ್ಷಣ ಸೀಟ್ ಬ್ಲಾಕ್ ಮಾಡೋದು, ಆಮೇಲೆ ಆ ಬ್ಲಾಕ್ ಮಾಡಿರೋ ಸೀಟ್ಗಳನ್ನು ಕೋಟಿ ಹಂಚೋದು, ಮಾರೋದು. ಆ ಬ್ಲಾಕ್ ದಂಧೆಯ ಕಿಂಗ್ ಪಿನ್ನು ವೇದಿಕೆ ಮೇಲೆ ಹೆಂಗೆ ಬರ್ತಾನೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜಕೀಯ ವಲಯದಲ್ಲೂ ಕೂಡ ಈ ಆಕ್ರೋಶ ಕೇಳಿ ಬರ್ತಾ ಇದೆ.